ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಂಟ್ ಮತ್ತು ನೀಡ್ ನಡುವಿನ ಡಿಫ್ರೆನ್ಸ್ ಎಕ್ಸ್ಪ್ಲೇನ್ ಮಾಡಿ ಬರ್ತಾ ಇದ್ದೀನಿ. ನಮಗೆ ಒಂದಿಷ್ಟು ವಾಂಟ್ ಇರುತ್ತೆ, ಒಂದಿಷ್ಟು ನೀಡ್ ಇರುತ್ತೆ. ಅದ್ರ ಪ್ರಕಾರ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ನ ಯಾವ ರೀತಿ ಮಾಡಬೇಕು, ಯಾಕೆ ಇದು ಇಂಪಾರ್ಟೆಂಟ್. ಓಕೆ, ನೀವೆಲ್ಲ ನೋಡಿದಿರಿ 2020 ಕೊರೋನಾ ಬಂದಮೇಲೆ ಎಷ್ಟೋ ಜನರ ಲೈಫ್ ಚೇಂಜ್ ಆಗಿದೆ. ಸೊ ಅದರಲ್ಲಿ ನಾನು ಒಬ್ಬನು. ಓಕೆ, ಅದೇ ರೀತಿ ತುಂಬ ಜನರ ಲೈಫ್ ಚೇಂಜ್ ಆಗಿದೆ. ಸೊ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿಲ್ಲ ಮೊದಲೇ ಅಂದರೆ, ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಲಿ ಅಥವಾ ಇನ್ಶೂರೆನ್ಸ್ ಪ್ಲಾನಿಂಗ್ ಆಗಲಿ ಏನು ಮಾಡಿಲ್ಲ ಅಂದರೆ ಮತ್ತೆ ಈ ಎಬೋಲಾ ಅಂತ ಬರ್ತಾ ಇದೆ. ಈ ರೀತಿ ಪ್ರಾಬ್ಲಮ್ಗಳು ಬಂದಾಗ ಸೊ ನಾವು ನಮ್ಮ ಫ್ಯಾಮಿಲಿಯನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ನಾವು ಯಾವ ರೀತಿ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ಯಾವಾಗಲೂ ಅನ್ಸರ್ಟನಿಟಿ ಬರ್ಬೋದು. ಬರೀ ಇದು ಡಿಸೀಸ್ ಅಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಈಗ ಜಾಬ್ ಲಾಸ್ ಆಗ್ತಾ ಇದೆ. ಓರಾಕಲ್ 20,000 30,000 ಜನ ಜಾಬಿಂದ ತೆಗಿತಾ ಇದೆ. ಓಕೆ, ಸೊ ಮೆಟಾ ತೆಗೆದಿದೆ, ಅಮೆಝಾನ್ ತೆಗೆದಿದೆ. ಸೊ ಎಷ್ಟೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈ ಎಷ್ಟೋ ಜನ ಡೆಲಿವರಿ ಬಾಯ್ಸ್ ಥರ ಕೆಲಸ ಮಾಡ್ತಿರ್ತಾರೆ. ಓಕೆ, ಸೊ ಈಗ ಪೆಟ್ರೋಲ್ ಪ್ರೈಸ್ ಎಲ್ಲ ಜಾಸ್ತಿ ಆಗೋಟ್ಲಿ ಅವ್ರ ಬಿಸ್ನೆಸ್ಗೂ ಅವ್ರ ಇನ್ಕಮ್ಗೆ ಎಫೆಕ್ಟ್ ಆಗುತ್ತೆ. ಓಲಾ ಒಬ್ಬರಿಗೆ ಎಫೆಕ್ಟ್ ಆಗುತ್ತೆ. ಈಗ ಮೋದಿಯವರು ಹೇಳಿದ್ದಾರೆ ಫಾರಿನ್ ಟ್ರಿಪ್ ಹೋಗ್ಬೇಡಿ, ಅಲ್ಲಿ ಹೋಗ್ಬಿಡಿ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ವರೆಗೂ ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿಯೆಲ್ಲ ಎಫೆಕ್ಟ್ ಆದಾಗ ನೀವು ನಿಮ್ಮ ಫ್ಯಾಮಿಲಿಯನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಅದಕ್ಕೆ ನಿಮ್ಮ ಹತ್ರ ಯಾವ್ಯಾವ ಟೂಲ್ ಇರಬೇಕು, ಯಾವ್ಯಾವ ಇನ್ವೆಸ್ಟ್ಮೆಂಟ್ ಇರಬೇಕು, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ. ಅರ್ಥ ಆಗದೇ ಇದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ 1 to 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾಕಪ್ಪ ಅಂತಂದರೆ ಸೊ ಎಲ್ಲರೂ ನಾನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬ ಫೈನಾನ್ಷಿಯಲ್ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ಪ್ರತಿಯೊಬ್ಬರ ಲೈಫಲ್ಲಿ. ಓಕೆ, ಸೊ ಆದ್ದರಿಂದ ಇದನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಲೆಟ್ ಮಿ ಶೇರ್ ದ ಪ್ರೆಸೆಂಟೇಷನ್. ಓಕೆ, ಪ್ರೆಸೆಂಟೇಷನ್ ನೋಡಿದ್ರೆ ನಿಮಗೊಂದು ಫೇರ್ ಐಡಿಯಾ ಬರುತ್ತೆ. ಓಕೆ, ಸೊ ಫಸ್ಟ್ ಓಕೆ, ಸೊ ಐ ವಿಲ್ ಸ್ಟಾರ್ಟ್ ವಿತ್ ಸೆಕ್ಯೂರ್ ಟುಡೇ. ಓಕೆ, ಪ್ರಾಸ್ಪರ್ ಟುಮಾರೋ. ಅಂದರೆ ಇವತ್ತು ನಾವು ಸೆಕ್ಯೂರ್ ಮಾಡಿದರೆ ಟುಮಾರೋ ಯು ಕ್ಯಾನ್ ಬಿಕಮ್ ಸ್ಪೆಂಡ್ ಎ ಬೆಟರ್ ಲೈಫ್. ಸೊ ನನ್ನ ಹೆಸರು ಸಿದ್ದನಗೌಡ. ಐ ಆಮ್ ಎಕ್ಸ್ ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ ಎಂಪ್ಲಾಯಿ, ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್, HDFC ಲೈಫ್ ಇನ್ಶೂರೆನ್ಸ್, ಆದಿತ್ಯ ಬಿರ್ಲಾ ಲೈಫ್ ಇನ್ಶೂರೆನ್ಸ್, ಎಲ್ಲ ಕಂಪ್ನಿಯಲ್ಲಿ ಜಾಬ್ ಮಾಡಿದ್ದೀನಿ. ಮತ್ತು ಐ ಆಮ್ ಎ ಫೌಂಡರ್ ಆಫ್ ಲಿಯೋ ಪ್ಯೂರ್ ವಾಟರ್ ಪ್ಯೂರಿಫೈಯರ್ಸ್ ಆ್ಯಂಡ್ ಐ ವಾಸ್ ದ ಫಸ್ಟ್ ಫೌಂಡರ್ ಆಫ್ Panimart.com, which was first in India. So nobody was selling water purifiers online at that time. After Corona, all this I have to close. Okay, so due to manpower problem, due to many other things. Okay, so I have stopped this business and started as a consultation and training. Like I am doing training in stock market, investments, everything. Also, I have been NISM certified, NSE certified, MP certified mutual fund distributor. Okay, so this is my WhatsApp number. You can contact me anytime. So I have worked in retail and investment banking, and in general insurance I am an expert. Life insurance I am a very expert. You can ask me any question about life insurance, which plan to take, which plan not to take. You can ask me. You can ask me about water purifier, water softener, RO plant, anything. I am king in this. Okay, so I am appreciating myself because I have given my 300% in all these jobs. Okay, so I have not given just 100%. I have given 300%. I have done 10-year business. I worked for 5 years here. I worked for 1 year here. I worked for 3 years here. So I worked for 1 year here. So now from last 4 years, I am completely focused on algo trading and strategy building, creation and training. Okay, so this is enough to explain and guide you for your proper financial planning. So why financial planning is critical today? ಯಾಕಪ್ಪ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕು ನಮಗೆ ಅಂದರೆ, ಇನ್ಫ್ಲೇಷನ್ ನೋಡಿ. ಸೊ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಜಾಸ್ತಿ ಆದಾಗ ಇನ್ಫ್ಲೇಷನ್ 6 to 7% ಅಲ್ಲ, 9-10% ತನಕ ಹೋಗುತ್ತೆ. ಓಕೆ, ನಿಮ್ಮ ಸೇವಿಂಗ್ಸ್ನು ಇದೇ ರೀತಿ ರಿಟರ್ನ್ ಕೊಡ್ತಪ್ಪ ಅಂದರೆ ನೀವು ನಾಳೆ ನಿಮ್ಮ ಇನ್ಫ್ಲೇಷನ್ ಬೀಟ್ ಮಾಡೋಕ್ಕಾಗಲ್ಲ. ಸೇವಿಂಗ್ ಬೇರೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬೇರೆ ಆಗುತ್ತೆ. ಓಕೆ, ಸೊ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಜನರಿಗೆ. ಆಮೇಲೆ ಮೆಡಿಕಲ್ ಕಾಸ್ಟ್ ರೈಸಿಂಗ್. ಈಗ ಹಾಸ್ಪಿಟಲ್ ಬಿಲ್ಗೆ, ನಾವು ಹಾಸ್ಪಿಟ್ಲಿಗೆ ಹೋದರೆ ತುಂಬ ಖರ್ಚು ಬರುತ್ತೆ. ಯಾವುದೋ ಒಂದು ಸಣ್ಣ ಸರ್ಜರಿ ಆದರೂ ಸಹ ಕಡಿಮೆ ಒಂದು 3-5 ಲಕ್ಷ ತನಕ ಬೇಕಾಗುತ್ತೆ ಮಿನಿಮಮ್, ನಾನು ಹೇಳ್ತಾ ಇರೋದು. ಓಕೆ, ಸೊ ಇದು ಪ್ರತಿ ವರ್ಷ ಎಟ್ ದ ರೇಟ್ ಆಫ್ 10%, 10 to 15% ಮೆಡಿಕಲ್ ಇನ್ಫ್ಲೇಷನ್ ರೈಸಿಂಗ್. ಆಮೇಲೆ ರಿಟೈರ್ಮೆಂಟ್ ಅನ್ಸರ್ಟನಿಟಿ. ಎಷ್ಟೋ ಗೌರ್ಮೆಂಟ್ ಜಾಬಲ್ಲಿ ಜಾಬ್ ಮಾಡ್ತಾ ಇರೋರಿಗೆ ಈ ಸಲ 2006 ಆದಮೇಲೆ ಯಾರಿಗೂ ಪೆನ್ಷನ್ ಸಿಗ್ತಾ ಇಲ್ಲ. ಓಕೆ, ಪೆನ್ಷನ್ ಸಿಗಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, NPS ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ NPS ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕಂತನೂ ಗೊತ್ತಿರಲ್ಲ ಅವರಿಗೆ. ಓಕೆ, ಸೊ ಏನೋ ಕಂಪ್ನಿಯಿಂದ ಕಟ್ ಆಗ್ತಾ ಇದೆ, ಇಷ್ಟು ಪರ್ಸೆಂಟೇಜ್ ಡೆಪ್ಟಲ್ಲಿದೆ, ಇಷ್ಟು ಪರ್ಸೆಂಟೇಜ್ ಇಕ್ವಿಟಿಲಿದೆ, ಇಕ್ವಿಟಿಲಿ ಯಾಕಿದೆ, ಡೆಪ್ಟಲ್ಲಿದೆ, ಅದು ಗೊತ್ತಿರಲ್ಲ ಅವರಿಗೆ. ಡೆಪ್ಟ್ ಇಕ್ವಿಟಿ ಯಾವಾಗ ಶಿಫ್ಟ್ ಮಾಡಬೇಕು ಅದು ಗೊತ್ತಿರಲ್ಲ. ಸೊ ಅದನ್ನು ಸಹ ನಾನು ಕವರ್ ಮಾಡ್ತೇನೆ. ಪ್ಲಸ್ ತುಂಬ ಲೇ ಆಫ್ಸು, ಜಾಬ್ ಇನ್ಸೆಕ್ಯೂರಿಟಿ ಇರೋದ್ರಿಂದ ಸೊ ಯು ಹ್ಯಾವ್ ಟು ಪ್ಲಾನ್ ಆಲ್ ದೀಸ್ ಥಿಂಗ್ಸ್. ಈಗ ಮನೆಯಲ್ಲಿ ಯಾರ್ದು ಆಪ್ರೇಷನ್ ಆಗುತ್ತೆ, ಯಾರ್ದು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಆ ಟೈಮಲ್ಲಿ ನಿಮ್ಮ ಹತ್ರ ಜಾಬ್ ಇರಲ್ಲ.
ಓಕೆ, ಇದು ನನ್ನ ಜೊತೆಗೇನೆ ಆಗಿದೆ ಇದು. ಓಕೆ, ಬೇರೆ ಯಾರೋ ಬೇಕಾಗಿಲ್ಲ. ಸೊ ನಾನು ಜಾಬ್ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾವ್ ಟು ಅಂಡರ್ಗೋ ಒನ್ ಆಪರೇಷನ್. ಓಕೆ, ಸೊ ಆ ಟೈಮಲ್ಲಿ ನನ್ನ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಆಗಿದ್ರೆ ಸೊ ತುಂಬ ಕಷ್ಟ ಆಗಿರೋದು. ಸೊ ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಪ್ಯಾಸಿವ್ ಇನ್ಕಮ್. ಸೊ ನೀಡ್ ಅ ಪ್ಯಾಸಿವ್ ಇನ್ಕಮ್. ಸೊ ಯು ಮಸ್ಟ್ ಲುಕ್ ಫಾರ್ ಎ ಪ್ಯಾಸಿವ್ ಇನ್ಕಮ್. ನಾನು ಪ್ಯಾಸಿವ್ ಇನ್ಕಮ್ ಮಾಡೋ ಸಲುವಾಗಿ ಏನು ಮಾಡ್ತೀನಿ, ಕೋಚಿಂಗ್ ಮಾಡ್ತಾ ಇದ್ದೀನಿ, ಟ್ರೈನಿಂಗ್ ಇಂಡಿಕೇಟರ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ಪ್ಯಾಸಿವ್ ಇನ್ಕಮ್. ಸೊ ಅದೇ ರೀತಿ ನೀವು ಸಹ ಪ್ಯಾಸಿವ್ ಇನ್ಕಮ್ ಮಾಡ್ಬೇಕಪ್ಪ ಅಂತಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇಸ್. ಅದನ್ನು ನಿಮ್ಗೆ ಬೇಕಪ್ಪ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಗೈಡ್ ಮಾಡ್ತಾರೆ. ಓಕೆ, ಇನ್ಫ್ಲೇಷನ್ ಎರೋಡ್ಸ್ ದ ವೆಲ್ತ್. ಓಕೆ, ಇವತ್ತು ನೀವು ಬ್ಯಾಂಕಲ್ಲಿ ಅಕೌಂಟಲ್ಲಿ 10 ಲಕ್ಷ ಇಟ್ಕೊಂಡಿರ್ಬೋದು. ಓಕೆ, ಆ 10 ಲಕ್ಷ ರೂಪಾಯಿ ಬರ್ತಾ ಏನಾಗುತ್ತೆ ಅಂದರೆ 4.5 ಲಕ್ಷ ರೂಪಾಯಿ ಬರುತ್ತೆ. ಓಕೆ, 2010ನಲ್ಲಿ 10 ಲಕ್ಷ ಇರ್ತಾರಪ್ಪ ಅಂದರೆ ಅದು ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ 2025 ಅದು 4.5 ಲಕ್ಷ ರೂಪಾಯಿ ವ್ಯಾಲ್ಯೂ ಆಗುತ್ತೆ. ಸೊ ಈ ರೀತಿ ನಮ್ಮ ವೆಲ್ತನ್ನ ಡೌನ್ ಮಾಡೋದ್ ಬದಲು ನಾವೇನು ಮಾಡ್ತೀವಿ, ಹೋಗಿ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ. ಅದು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಏನು ತಪ್ಪು ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ ನನ್ನ ಮೇನ್ ಉದ್ದೇಶ. ವೈ ಮೋಸ್ಟ್ ಪೀಪಲ್ ಸ್ಟ್ರಗಲ್ ಫೈನಾನ್ಷಿಯಲಿ? ಅವಾಯ್ಡ್ ದೀಸ್ 5 ಕಾಸ್ಟ್ಲಿ ಮಿಸ್ಟೇಕ್ಸ್. ನೋ ಇನ್ವೆಸ್ಟ್ಮೆಂಟ್, ಮನಿ ಸಿಟ್ಸ್ ಐಡಲ್ ಇನ್ ಸೇವಿಂಗ್ ಅಕೌಂಟ್ ಅರ್ನಿಂಗ್ 3%. No insurance, one medical emergency can wipe out your years of savings. Poor money habits, spending first, saving whatever left. ಈಗ ಫಾರ್ ಎಕ್ಸಾಂಪಲ್ ಈಗ iPhone 16 ಬಂದಿದೆ ಅಂತಂದು ಎಷ್ಟೋ ಜನ ಹುಚ್ಚರ ಥರ ಹೋಗಿ ತಗೊಂತಾರೆ. ಯಾಕೆ ತಗೊಂತಾರೆ? ಇಟ್ಸ್ ನಾಟ್ ಎ ನೀಡ್, ಇಟ್ಸ್ ಎ ವಾಂಟ್. ವಾಂಟ್ ಅಂದ್ರೆ ಏನು, ನೀಡ್ ಅಂದ್ರೆ ಏನು? ವಾಂಟ್ ಅಂದ್ರೆ ನಮಗೆ ಮೊಬೈಲ್ ಫೋನ್ ಬೇಕು, ಆದರೆ ಐಫೋನ್ ಬೇಕು ಅನ್ನೋದೇನಿದೆಯಲ್ಲ ಅದು ವಾಂಟ್. ನೀಡ್ ಅಂದ್ರೆ ಏನಪ್ಪ, ಐಫೋನ್ ಬೇಕು, ಅದು ನೀಡ್. ಓಕೆ, ಸೊ ಅದೇ ರೀತಿ ನಮಗೊಂದು ಕಾರ್ ಬೇಕು ಅಡ್ಡಾಡ್ಲಿಕ್ಕೆ. ಓಕೆ, ಸೊ ಕಾರ್ ಯಾವುದಾದ್ರೇನು, 4 ವೀಲರ್ ಯಾವುದಾದ್ರೇನು. ಓಕೆ, ಸೊ ದಟ್ ಈಸ್ ಅ ವಾಂಟ್. ನೀಡ್ ಅಂದ್ರೇನು? ಇಲ್ಲ, ನನಗೆ ಪಾತ್ ಫೈಂಡರೇ ಬೇಕು, ಅಥವಾ ನನಗೆ BMW ಬೇಕು, ಅಥವಾ ಮರ್ಸಿಡೀಸೇ ಬೇಕು, ಪ್ರೆಸ್ಟೀಜ್ ಇಶ್ಯೂ, ಐ ಹ್ಯಾವ್ ಟು ಶೋ ಅಪ್. ಓಕೆ, ಸೊ ಆ ರೀತಿ ಈ ಮನಿ ಹ್ಯಾಬಿಟ್ಸ್ ಇರೋದ್ರಿಂದನೇ ಸ್ಲೋಲಿ ನಮ್ಮ ಇಂಡಿಯನ್ಸು ಅಮೆರಿಕನ್ ಕಲ್ಚರ್ ಕಡೆ ಹೋಗ್ತಾ ಇದ್ದಾರೆ. ಸೊ 60% ಅಮೆರಿಕದಲ್ಲಿ ಏನಾಗಿದೆ ಅಂದರೆ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್. ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನಪ್ಪಾ ಅಂದರೆ, ಸೊ 60 to 70% ಪೀಪಲ್ ಆರ್ ಇನ್ ಡೆಪ್ಟ್. ಓಕೆ, ಇನ್ ಅಮೆರಿಕಾ. ಹೂ ಈಸ್ ದ ಬೆಸ್ಟ್ ಫೈನಾನ್ಷಿಯಲ್ ಲಿಟ್ರೇಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನೀವು ಕೇಳಿದರೆ, ಸೊ ನಿನ್ನೆ ನನಗೆ ಒಬ್ರು ಹೇಳಿದರು, ದಟ್ ಕಂಟ್ರಿ ಈಸ್ ನಥಿಂಗ್ ದ್ಯಾನ್ ನನ್ ಅದರ್ ದ್ಯಾನ್ ಆಫ್ರಿಕಾ. ಓಕೆ, ಸೊ ಆಫ್ರಿಕಾದಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ತುಂಬ ಜಾಸ್ತಿ ಇದೆ. ಓಕೆ, ಕಂಪೇರಿಂಗ್ ಟು ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್. ಯಾಕಪ್ಪ ಅಂತಂದ್ರೆ ಅಲ್ಲಿ ಕಿತ್ತು ತಿನ್ನೋ ಬಡತನ. ಓಕೆ, ಈಗಲೂ ಅಲ್ಲಿ ಬಾರ್ಟರ್ ಸಿಸ್ಟಮ್ ನಡೀತಾ ಇದೆ. ನಾನು ಅಕ್ಕಿ ಬೆಳೆದ್ರೆ ಗೋಧಿ ತಗೋಬೇಕು, ಗೋಧಿ ಬೆಳೆದ್ರೆ ಅಕ್ಕಿ ಕೊಟ್ಟು ಗೋಧಿ ತಗೋಬೇಕು, ಆ ರೀತಿ ಪರಿಸ್ಥಿತಿ ಇದೆ ಅಲ್ಲಿ. ಸೊ ಅಲ್ಲಿ ಅವರಿಗೆ 100 ರೂಪಾಯಿ ಇದ್ರೆ ಅದನ್ನು ಈ ತಿಂಗಳಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದಿದ್ದಿಲ್ಲ, ಅವರಿಗೆ ತುಂಬ ಪಾಠ ಕಲಿಸ್ಕೊಡುತ್ತೆ. ಯಾರ ಹತ್ರ ದೊಡ್ಡ ಇನ್ಕಮ್ ಇರುತ್ತಲ್ಲ ಅವರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಇರಲ್ಲ. ಯಾಕೆ ಲಿಟ್ರಸಿ ಇರಲ್ಲಪ್ಪ ಅಂತಂದರೆ, ಸೊ ದೇ ಹ್ಯಾವ್ ಎ ಓವರ್ ಕಾನ್ಫಿಡೆನ್ಸ್. I was also doing the same thing. I'm not saying I'm different from you people. Okay, ಸೊ ಓವರ್ ಕಾನ್ಫಿಡೆನ್ಸ್ ಇದ್ದಾಗ ಓವರ್ ಸ್ಪೆಂಡಿಂಗ್ ಮಾಡೋದು. ಓಕೆ, ಟೂರ್ಸ್ ಎಲ್ಲ ಟ್ರಾವೆಲ್ಸ್ ಎಲ್ಲ ಹೋಗೋದು. ಸೊ ಹಿಂಗೆಲ್ಲ ಮಾಡೋದ್ರಿಂದ ದುಡ್ಡು ಖರ್ಚಾಗಿ ನಮಗೆ ಎಮರ್ಜೆನ್ಸಿ, ನಮಗೆ ಗೊತ್ತಿರಲಿಲ್ಲ ಬಿಡಿ ಕೊರೋನಾ ಬರುತ್ತೆ ಈ ರೀತಿ ಪ್ರಾಬ್ಲಮ್, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈ ಇಬೋಲಾ ಬಂತಂದು ಏನಾಗುತ್ತೆ ಅಂತ ಯೋಚನೆ ಮಾಡಿ. ಓಕೆ, ಸೊ ಈ ರೀತಿ ಟೈಮಲ್ಲಿ ನೀವು ವರ್ಸ್ಟ್ ಕೇಸ್ ಸಿನಾರಿಗೆ ರೆಡಿ ಇರಬೇಕಾಗತ್ತೆ. ಆದ್ದರಿಂದ ನೀವು ಪುವರ್ ಮನಿ ಹ್ಯಾಬಿಟ್ಸ್ನ ಕಡಿಮೆ ಮಾಡಿ. ಸೊ ಯು ನೀಡ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್. ಆಮೇಲೆ ಡಿಲೀಟ್ ಇನ್ವೆಸ್ಟಿಂಗ್, ಆಮೇಲೆ ಇನ್ವೆಸ್ಟ್ ಮಾಡಿದ್ರಾಯ್ತು, ಆಮೇಲೆ ತಗೊಂಡ್ರಾಯ್ತು, ಆಮೇಲೆ ನೋಡಿದ್ರಾಯ್ತು. ಹೀಗೆಲ್ಲ ಡಿಲೇ ಮಾಡೋದ್ರಿಂದ ನಮಗೆ ರಿಟರ್ನ್ಸು ಕಡಿಮೆ ಸಿಗುತ್ತೆ, ಪ್ಲಸ್ ನಮಗೆ ಬೇಕಾದಾಗ ನಮಗೆ ಏನೂ ಸಿಗಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಹೆಲ್ತ್ ಇನ್ಶೂರೆನ್ಸ್ ಬೇಕು ನನಗೆ. ಓಕೆ, ಸೊ ಟುಡೇ ಐ ಆಮ್ ಹೆಲ್ದಿ ಆ್ಯಂಡ್ ಫಿಟ್, ಐ ಕ್ಯಾನ್ ಟೇಕ್. ನಾಳೆ ಮತ್ತೆ ಇಲ್ಲ, ನಾನು ಒಂದು 6 ತಿಂಗಳು ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಈಗ ಸದ್ಯಕ್ಕೆ ಬೇಡ ಅಂತಂದರೆ 6 ತಿಂಗಳಾದ್ಮೇಲೆ ಹೋದಾಗ ಗೊತ್ತಾಯ್ತು ಡಯಾಬಿಟಿಸ್ ಇದೆ ಅಂತ. ಅವಾಗ ಏನಾಗುತ್ತೆ, ನಿಮ್ಮ ಪ್ರೀಮಿಯಂ ಜಾಸ್ತಿ ಆಗುತ್ತೆ, ಪ್ಲಸ್ ನಿಮ್ಮ ಏಜ್ ಜಾಸ್ತಿ ಆಗುತ್ತೆ, ಪ್ಲಸ್ ಮತ್ತೆ ಅದಕ್ಕೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅದೇ ಲೈಫ್ ಇನ್ಶೂರೆನ್ಸ್ ಸಹ ಅಷ್ಟೇ. ಸೊ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಪ್ಪ ಅಂದರೆ ನೀವು ಹೋದ್ಬಿಟ್ಲೆ ಲೈಫ್ ಇನ್ಶೂರೆನ್ಸ್ ಯಾರು ಕೊಡಲ್ಲ. ನಿಮ್ಮ ಮೆಡಿಕಲ್ ಟೆಸ್ಟ್ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಅಂಡರ್ ರೈಟಿಂಗ್ ಆಗುತ್ತೆ, ಎಲ್ಲ ಆದಮೇಲೆ. ಸೊ ಈಗ ಲೈಫ್ ಇನ್ಶೂರೆನ್ಸ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಪೀಪಲ್ ಸ್ಕೇರ್ಡ್ ಆಫ್ ಲೈಫ್ ಇನ್ಶೂರೆನ್ಸ್ ಏಜೆಂಟ್ಸ್ ಬಿಕಾಸ್ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ ಮುಂದೆ. ಓಕೆ, ಸೊ ಎಮೋಷನಲ್ ಡಿಸ್ಟೆನ್ಸ್, ಪ್ಯಾನಿಕ್ ಸೆಲ್ಲಿಂಗ್, ಫೋಮೋ, ಬೈ ಡಿಸ್ಟ್ರಾಯ್ಸ್ ವೆಲ್ತ್. ಓಕೆ, ಪ್ಯಾನಿಕ್ ಸೆಲ್ಲಿಂಗ್ ಅಂದರೆ ಗೋಲ್ಡ್ ಕ್ರ್ಯಾಶ್ ಆಗ್ತಾ ಇದೆ ಅಂತ ಹೋಗಿ ಎಲ್ಲ ಹೋಗಿ ಜನ ಗೋಲ್ಡ್ ಸೆಲ್ ಮಾಡೋದು, ಆಮೇಲೆ ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂತ ಎಲ್ಲ ಹೋಗಿ ಗೋಲ್ಡ್ ಬೈ ಮಾಡೋದು. ಸೊ ಇದೆಲ್ಲ ಇರ್ತಾವಲ್ಲ, ಇದರಿಂದ ತುಂಬ ಪ್ರಾಬ್ಲಮ್ ಆಗೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ಓಕೆ, ಸೊ ಪವರ್ ಆಫ್ ಅರ್ಲಿ ಇನ್ವೆಸ್ಟಿಂಗ್ ಆ್ಯಂಡ್ ಕಂಪೌಂಡಿಂಗ್ ಮ್ಯಾಜಿಕ್. ಓಕೆ, ಸೊ ಸ್ಟೇ ಇನ್ವೆಸ್ಟೆಡ್, ಬಿಕಮ್ ವೆಲ್ದಿ. ಈಗ 5 ವರ್ಷದ ಹಿಂದೆ ನೀವು 5,000 ರೂಪಾಯಿ ಸಿಪ್ ಸ್ಟಾರ್ಟ್ ಮಾಡಿದ್ರೆ, ಓಕೆ, ಸೊ 5 years ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಎಷ್ಟು ವರ್ಷ ಇಟ್ಟರೆ ಎಷ್ಟು ದುಡ್ಡು ಆಗಿದೆ ಅಂತ, ಇದು ಒಂದು ಜಸ್ಟ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಓಕೆ, ಸಿಂಪಲ್ ಮ್ಯೂಚುವಲ್ ಫಂಡ್ ಸಿಪ್ಪಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು 12% ರಿಟರ್ನ್ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿದರೆ 10 ವರ್ಷದಲ್ಲಿ ಯುವರ್ ಇನ್ವೆಸ್ಟೆಡ್ ಅಮೌಂಟ್ ಈಸ್ 6 lakh rupees. 5 ವರ್ಷ ಇನ್ವೆಸ್ಟ್ ಮಾಡಿರ್ತೀರ,
6 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ, ಅದು 11,60,000 ಅಮೌಂಟ್ ಆಗುತ್ತೆ. ಓಕೆ, ಇದು ಸಿಂಪಲ್ ಮ್ಯೂಚುವಲ್ ಫಂಡಲ್ಲಿ ಸಿಂಪಲ್ 12% ROI ಪ್ರಕಾರ. ಓಕೆ, ಇದು ಅಗೇನ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಓಕೆ, ಸೊ ಅದಾದ್ಮೇಲೆ 20 ಇಯರ್ಸ್ ಆದರೆ 5 ವರ್ಷ ಇನ್ವೆಸ್ಟ್ ಮಾಡಿದ 10 ವರ್ಷ ಇನ್ವೆಸ್ಟ್ ಮಾಡಿದ 6 ಲಕ್ಷ ಇರುತ್ತೆ. ಸೊ 20 ಇಯರ್ಸ್ ಆದರೆ 20 ಇಯರ್ಸ್ ಇನ್ವೆಸ್ಟ್ ಮಾಡಿದ 12 ಲಕ್ಷ ಆಗಿರುತ್ತೆ. ಸೊ 12 ಲಕ್ಷದ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಸಿಪ್ ಅಲ್ಲಿ 50 ಲಕ್ಷ ಅಮೌಂಟ್ ಮಾಡಿದ್ರು. ಸೊ 12 ವರ್ಷ ನೀವು 20 ವರ್ಷ ನೀವು ತಡೆದು ಮನೆ ತಗೋಬಹುದು. ಓಕೆ, ಅವಾಗ ಮನೆ ರೇಟ್ ಜಾಸ್ತಿ ಇದೆ, ಅದೆಲ್ಲ ಸ್ಟೋರಿ, ಅದು ಆಮೇಲೆ ನೋಡೋಣ, ಅದು ಹೇಳ್ತೀನಿ ನಾನು. ಓಕೆ, ಸೊ 10 ಇಯರ್ಸ್ 5,000 ತಿಂಗಳ ಇನ್ವೆಸ್ಟ್ ಮಾಡಿದ್ರೆ 10 ವರ್ಷಕ್ಕೆ 6 ಲಕ್ಷ ಮಾಡಿರ್ತೀರಾ. ಸೊ ಅದು 11.6 ಲಕ್ಷ ಆಗುತ್ತೆ. ಅದೇ 12 ಲಕ್ಷ ಆಗಿದ್ದು 49. ಅದೇ ನೀವು 30 ವರ್ಷಕ್ಕಾದ್ರೆ, ಈಗ 10 ವರ್ಷಕ್ಕೆ ಎಷ್ಟಾಯ್ತು, ಅದೇ 30 ವರ್ಷ ನೀವು ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನಿಮ್ ರಿಟೈರ್ಮೆಂಟ್ ಕಿಟ್ಟಿಗೆ ರೆಡಿ ಆಯ್ತು. ಓಕೆ, 1.76 crore. ಇದನ್ನ ನೀವು ಯಾವ್ದು FD ಇಟ್ಕೊಳ್ಳಿ, RD ಇಟ್ಕೊಳ್ಳಿ, ಯಾವ್ದು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ನೀವು ಪೆನ್ಷನ್ ತಗೊಂಡ್ರೆ ಸಾಕು. ಸೊ ಯುವರ್ ಪೆನ್ಷನ್ ಫಂಡ್ ಈಸ್ ರೆಡಿ. ಜಸ್ಟ್ ಬೈ ಇನ್ವೆಸ್ಟಿಂಗ್ 5,000 rupees ಯು ವಿಲ್ ಬಿಕಮ್ ಕರೋಡ್ಪತಿ ಇನ್ 30 years. ಓಕೆ, ಸೊ ನೀವು ಯಾವುದೇ ಜಾಬ್ ಮಾಡಲಿ, ನೀವು ಲೇಬರ್ ಆಗಲಿ, ಡೆಲಿವರಿ ಬಾಯ್ ಆಗಲಿ, ಏನೇ ಆಗಲಿ, ನಿಮ್ಗೆಲ್ಲ ಖರ್ಚು ತೆಗೆದು ಫಸ್ಟ್ 5,000 ಇನ್ವೆಸ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡಿ. ಅದನ್ನ ಮತ್ತೆ 5,000 ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಗೊತ್ತಿಲ್ಲ ಅಂದ್ರೆ ನನಗೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ದೆನ್ ಸ್ಟಾಕ್ ಮಾರ್ಕೆಟ್ ಈಸ್ ದಿ ವೆಲ್ತ್ ಕ್ರಿಯೇಷನ್ ಎಂಜಿನ್. ಓಕೆ, ಸ್ಟಾಕ್ ಅಂಡ್ ಇಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, IPO ದಲ್ಲಿ ಇನ್ವೆಸ್ಟ್ ಮಾಡ್ಬೋದು, ETF ಅಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ನಾನೀಗ ಸದ್ಯಕ್ಕೆ ಯಾರಿಗೂ ಅಡ್ವೈಸ್ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ಅಂಟಿಲ್ ಅನ್ಲೆಸ್ ನೀವು ಟ್ರೈನ್ ಆಗಲಿಲ್ಲ ಅಂದ್ರೆ ಇದು ಉಪಯೋಗ ಇಲ್ಲ. ಇದನ್ನ ನೀವು ಕಲಿಬೇಕು, ಮಾಡಬೇಕು ಅನ್ನೋದಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಕೋರ್ಸ್ ಇದೆ ನಾವು ಉಡಿಮೆಲಿ, ಅದನ್ನು ನೀವು ನೋಡಿಬಿಟ್ಟು ಬೇಸಿಕ್ಸ್ ಟು ಫಂಡಮೆಂಟಲ್, ಟೆಕ್ನಿಕಲ್, ಅದೆಲ್ಲ ಆದಮೇಲೆ ಅಸ್ಟ್ರೋ ಫೈನಾನ್ಸ್, ಸೊ ಎಲ್ಲ ಆ್ಯಂಗಲ್ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಟ್ರೈನಿಂಗ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಪರ್ಫಾರ್ಮ್ ಚೆನ್ನಾಗಿ ಮಾಡ್ಬೋದು. Now, first of all, you need to open a Demat account. You scan this code, first open your first Demat account. Okay. Why I am giving this link? Because there is a SEBI registered advisors who is going to advise you. If you don't want my advice or my guidance, so I don't advise first of all. So I give guidance. Okay. So adi ನಂದೇನು ಬೇಡಪ್ಪ ಅಂದ್ರೆ SEBI registered advisory ನಿಮಗೆ ಬೇಕಪ್ಪ ಅಂತಂದ್ರೆ ಈ ಸ್ಕ್ಯಾನ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡಿಬಿಟ್ಟು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇದರಲ್ಲಿ 0 ಅಕೌಂಟ್ ಓಪನಿಂಗ್ ಚಾರ್ಜ್ ಇರುತ್ತೆ. ಅರ್ಲಿ ಪೇಪರ್ಲೆಸ್ KYC ಪ್ರೊಸೆಸ್ ಇದೆ, ಮೊಬೈಲ್ ಟ್ರೇಡಿಂಗ್ ಆ್ಯಪ್ ಇದೆ, ಎಕ್ಸ್ಪರ್ಟ್ ಗೈಡೆನ್ಸ್ ಸಪೋರ್ಟ್ ಇದೆ, ಫ್ರೀ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ನನ್ನ ಕಡೆಯಿಂದ ಸಿಗುತ್ತೆ ನಿಮಗೆ. ಅಕೌಂಟ್ ಓಪನ್ ಆಗಲಿ ನಾನು ನಿಮಗೆ ಫ್ರೀ ಟ್ರೈನಿಂಗ್ ಎಕ್ಸೆಸ್ ಕೊಡ್ತೀನಿ, ಎಕ್ಸೆಸ್ ಟು ಸ್ಟಾಕ್ಸ್, ಈವನ್ ಏಂಜಲ್ ಅಕೌಂಟಲ್ಲೂ ಸಹ ನಿಮಗೆ ಫ್ರೀ ಟ್ರೈನಿಂಗ್ ಸಿಗುತ್ತೆ. ಓಕೆ, ಸೊ ಅವರು ಸೆಮಿನಾರ್ ವೆಬಿನಾರ್ ಎಲ್ಲ ಮಾಡ್ತಿರ್ತಾರೆ, ಅದೆಲ್ಲ ಅಟೆಂಡ್ ಮಾಡಿಬಿಟ್ಟು ನೀವು ಒಂದು ಲೆವೆಲ್ಗೆ ಬರ್ಬೋದು. ಓಕೆ, ಅದಕ್ಕೆ ಇದು ಆ್ಯಕ್ಚುಲಿ ಇದಾಗಿ ಎದಕ್ಕೆ ಬೇಕಪ್ಪ ಅಕೌಂಟ್ ಅಂದರೆ, ನೀವು ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋಕ್ಕಾದ್ರೂ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಓಕೆ, ಎಲ್ಲ ಈಗ ಪೇಪರ್ಲೆಸ್ ಆಗಿದೆ. ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಂದ್ರೆ ಡಿಮ್ಯಾಟ್ ಅಕೌಂಟ್ ಬೇಕು, ಪೇಪರ್ಲೆಸ್. ಓಕೆ, ಸೊ ಇದೆಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ಇದು ಅಕೌಂಟ್ ಓಪನ್ ಮಾಡಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ. ಓಕೆ, ಅದಾದಮೇಲೆ ಫ್ರೀ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಬೇಸಿಕ್ ಆಫ್ ಇನ್ವೆಸ್ಟಿಂಗ್, ಸ್ಟಾಕ್ ಸೆಲೆಕ್ಷನ್, ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೇಡಿಂಗ್ ಸೈಕಾಲಜಿ, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, ಅಲ್ಗೋ ಟ್ರೇಡಿಂಗ್ ಇಂಟ್ರೊಡಕ್ಷನ್. ಸೊ ಇದೆಲ್ಲ ನಾನು ನಿಮಗೆ ಒಂದ್ಸಲಿ ಅಕೌಂಟ್ ಓಪನ್ ಮಾಡಿದ ಮೇಲೆ ನಾನು ನಿಮಗೆ ಇದೆಲ್ಲ ಫ್ರೀ ಆಕ್ಸೆಸ್ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು? ಸಿಪ್ ಅಂದ್ರೆ ಏನು? ಸಿಪ್ ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಟ್ಲೀಸ್ಟ್ ನೀವು 500 ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಈಗ ರೀಸೆಂಟ್ಲಿ ಒಬ್ರು ಯಾರೋ ನನ್ನ ಫ್ರೆಂಡ್ ಬರೀ ತಿಂಗಳಿಗೆ 500 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಈ ಮನೆ ಕಟ್ಲಿಕ್ಕೆ ದುಡ್ಡು ಬೇಕಾಗಿತ್ತು ಅವ್ರಿಗೆ. ಸೊ ಅದು ಎಷ್ಟು ಅಮೌಂಟ್ ಆಗಿತ್ತು ನಾನು ನೋಡಿಲ್ಲ. ಸೊ ಸಮ್ ಅಮೌಂಟ್ ಹೆಲ್ಪ್ ಹಿಮ್ ಟು ಜಸ್ಟ್ 5 ಇಯರಲ್ಲಿ ಸೊ ಟು ಬಿಲ್ಡ್ ಸಪೋರ್ಟ್ ಹಿಸ್ ಹೌಸ್ ಕನ್ಸ್ಟ್ರಕ್ಷನ್. ಓಕೆ, ಸೊ ಆ ರೀತಿ ಜಸ್ಟ್ ಬರೀ 500 ರೂಪಾಯಿ ಇನ್ವೆಸ್ಟ್ ಮಾಡಿ ಸಹ ಅದು ಒಂದು ದೊಡ್ಡ ಅಮೌಂಟ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ನಾನು ನಿಮಗೆ. ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್, ಹೋಮ್, ಎಜುಕೇಷನ್, ರಿಟೈರ್ಮೆಂಟ್, ಪ್ಲಾನ್ ಈಚ್ ಗೋಲ್ ವಿತ್ ದ ರೈಟ್ ಫಂಡ್. ಈಗ ಮನೆ ಕಟ್ಟಬೇಕು, ಈಗ ಹೋಮ್ ಲೋನ್ ತಗೋಕ್ಕೆ ಹೋಗ್ತೀರಾ. ಸೊ ಹೋಮ್ ಲೋನ್ ತಗೋಕ್ಕೆ ಹೋದ್ರೆ ಏನಾಗುತ್ತೆ, 1 to 3 ನೀವು ದುಡ್ಡು ಕಟ್ತೀರಾ. 1 to 3 ಹೋಮ್ ಲೋನ್ ಯಾರು ತಗೋಬೇಕು, ಯಾಕೆ ತಗೋಬೇಕು, ನೀವು ಹೋಮ್ ಲೋನ್ ತಗೋಣ ಬಗ್ಗೆ ನೀವು ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಫುಲ್ ಗೈಡೆನ್ಸ್ ಕೊಡ್ತೀನಿ. ಓಕೆ, ಹೋಮ್ ಲೋನ್ ಯಾಕೆ ತಗೋಬಾರ್ದು, ಯಾಕೆ ತಗೋಬೇಕು, ತಗಂದ್ರೆ ಏನು ಮಾಡಬೇಕು, ತಗೊಳ್ಳದೇ ಇದ್ರೆ ಏನು. ಸೊ ಎರಡು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಹೇಳ್ತೀನಿ. ಈ ಫಾರ್ ಎಕ್ಸಾಂಪಲ್ EMI ಬರ್ತದೆ ಹೋಮ್ ಲೋನ್ ನಿಮಗೆ 10,000 ರೂಪಾಯಿ ಅಥವಾ 50,000 ರೂಪಾಯಿ EMI ಬರ್ತದೆ ಅಂತ ತಿಳ್ಕೊಳ್ಳಿ. EMI 50,000 ರೂಪಾಯಿ ಬಂದರೆ ಅದ್ರ ಜೊತೆಗೆ ನೀವು 20,000 ರೂಪಾಯಿ ಸಿಪ್ ಮಾಡೋಂಗಿದ್ರೆ ಮಾತ್ರ ಹೋಮ್ ಲೋನ್ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಡಿಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಮಾಲ್ ಪ್ರೆಸೆಂಟೇಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. 50,000 EMI ಜೊತೆಗೆ 20,000 ರೂಪಾಯಿ ನೀವು ಸಿಪ್ ಮಾಡ್ತಾ ಹೋದರೆ ನಿಮ್ಮ ಹೋಮ್ ಲೋನು 20 ವರ್ಷದ ಹೋಮ್ ಲೋನು ನೀವು 10 ವರ್ಷದಲ್ಲಿ ಫಿನಿಶ್ ಮಾಡ್ತೀರಿ. ಓಕೆ, ಸೊ ನಾನು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಲ್ಲಿ ಜಾಬ್ ಮಾಡುವಾಗ ದರ್ ವಾಸ್ ಎ ಒನ್ ಹೋಮ್ ಲೋನ್ ಸ್ಕೀಮ್.
ದಟ್ ಈಸ್ ಹೋಮ್ ಸೇವರ್. ಓಕೆ, ಹೋಮ್ ಸೇವರ್ ಅಂತ ಒಂದಿತ್ತು. ಅದರಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡಿಕೊಡೋರು. ಅದರಲ್ಲಿ ನೀವು ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತಲ್ಲ ಅಷ್ಟಕ್ಕಷ್ಟೇ ಇಂಟ್ರೆಸ್ಟ್ ಬರೋದು, ಬಾಕಿ ಬರ್ತಾ ಇರಲಿಲ್ಲ. ಸೊ ಅದೇ ಕಾನ್ಸೆಪ್ಟ್ನ ನಾನು ನಿಮಗೆ ಮ್ಯೂಚುವಲ್ ಫಂಡ್ ಮುಖಾಂತರ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ಆ ಕಾನ್ಸೆಪ್ಟ್ಗಿಂತ ಬೆಟರ್ ಕಾನ್ಸೆಪ್ಟ್ ಇದಿರುತ್ತೆ. ಓಕೆ, ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಸೇವಿಂಗಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಎಲ್ಲ ಏನು ಮಾಡ್ತಾರೆ, ಯಾವುದೋ ಒಂದು ಪಾಲಿಸಿ ತಗೊಂಡ್ಬಿಡ್ತಾರೆ, ಯಾವುದೋ ಮನಿ ಬೇಕೋ ಯಾವುದೋ ಒಂದು ಪ್ಲಾನ್ ತಗೊಂತಾರೆ. ಏನು ಗೊತ್ತಿರಲ್ಲ ಅವರಿಗೆ. ಯಾರೋ ಒಬ್ಬ ಸಂಬಂಧಿಕರು ಬಂದರು, ಕೊಟ್ಟರು, ಇನ್ಕಮ್ ಟ್ಯಾಕ್ಸ್ ಹೆಲ್ಪ್ ಆಗುತ್ತೆ ಸರ್, ವರ್ಷ 5 ವರ್ಷಕ್ಕೆ ನಿಮಗೆ ದುಡ್ಡು ವಾಪಸ್ ಬರುತ್ತೆ, ಸೊ ಈ ಪಾಲಿಸಿ ತಗೊಳ್ಳಿ ಅಂತಂದು. ಓಕೆ, ಸೊ ದಟ್ ಈಸ್ ಟೋಟ್ಲಿ ಮಿಸ್ ಸೆಲ್ಲಿಂಗ್. ಅಂಟಿಲ್ ಅಂಡಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ನೀಡ್, ಯು ಡೋಂಟ್ ಎಕ್ಸ್ಪ್ಲೇನ್ ಯುವರ್ ನೀಡ್. ಇನ್ವೆಸ್ಟಿಂಗ್ ಇನ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ವಿತೌಟ್ ನೋಯಿಂಗ್ ದಿ ಫ್ಯಾಕ್ಟ್ಸ್ ಈಸ್ ಆಲ್ಸೋ ರಾಂಗ್. ಓಕೆ, ಅದ್ರ ಬದಲಿ ನೀವೇನು ಮಾಡ್ಬೋದು, ELSS ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಟ್ಯಾಕ್ಸ್ ಸೇವಿಂಗ್ ಮಾಡ್ಬೋದು. ಅದನ್ನೇ ಮತ್ತೆ 3 ವರ್ಷ ನೀವು ರಿಡೀಮ್ ಮಾಡಿಬಿಟ್ಟು ಮತ್ತೆ ರೀಇನ್ವೆಸ್ಟ್ ಮಾಡಿ ಮತ್ತೆ ಟ್ಯಾಕ್ಸ್ ಬೆನಿಫಿಟ್ ತಗೋಬೋದು. ಓಕೆ, ಸೊ ಡೈವರ್ಸಿಫಿಕೇಶನ್. ಒನ್ ಮ್ಯೂಚುವಲ್ ಫಂಡ್ ಈಸ್ ಹ್ಯಾವಿಂಗ್ 50 to 100 ಸ್ಟಾಕ್ಸ್, ಪ್ರೊಫೆಷನಲಿ ಮ್ಯಾನೇಜ್ಮೆಂಟ್ ಅಟ್ ಲೋ ಕಾಸ್ಟ್. ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏನು ಗೊತ್ತಿರಲ್ಲ, ಅಡ್ವೈಸ್ ಇರಲ್ಲ, ಯಾರ್ದು ಸಪೋರ್ಟ್ ಇರಲ್ಲ. ಬಟ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಅಥವಾ ರಿಸರ್ಚ್ ಅನಾಲಿಸ್ಟ್ ಎಲ್ಲ ಸೇರಿ ಒಂದು ಫಂಡ್ ಮ್ಯಾನೇಜ್ ಮಾಡ್ತಾರೆ. ದೇ ಆರ್ ಹೈಲಿ ಕ್ವಾಲಿಫೈಡ್, ವೆಲ್ ಕ್ವಾಲಿಫೈಡ್ ಪೀಪಲ್. ಓಕೆ, ಬಟ್ ಅದರಲ್ಲಿ ಒಂದು ರಿಸ್ಕ್ ಏನಪ್ಪ ಅಂತಂದರೆ, ಮಾರ್ಕೆಟ್ ಬಿಡುವಾಗ ನಿಮಗೆ ಪ್ರಾಫಿಟ್ ಸಿಗಲ್ಲ. ಓಕೆ, ಅದು ಒಂದೇ ರಿಸ್ಕ್. ಬಟ್ ಅವಾಗ ನೀವು ಸಿಪ್ ಕಂಟಿನ್ಯೂ ಮಾಡಿದರೆ 50ರಿಂದ 100 ಸ್ಟಾಕ್ನ ಕರೆಕ್ಟ್ ಪಿಕ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ 500 ಪರ್ ಮಂತ್, 2000 ಪರ್ ಮಂತ್, 5000 ಪರ್ ಮಂತ್ ನೀವು ಈ ರೀತಿ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಸಿಗ್ಬೋದು ಅನ್ನೋದನ್ನ 12% ಪರ್ ಎನಮ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ದೆನ್ ಕಮ್ ಟು ಮೆಡಿಕಲ್ ಎಕ್ಸ್ಪೆನ್ಸಸ್ ಆರ್ ರೈಸಿಂಗ್ ಎವ್ರಿ ಇಯರ್. ಓಕೆ, ಈಗ ಏನೋ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀರಾ, ಸಡನ್ ಆಗಿ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಫ್ಯಾಮಿಲಿಯಲ್ಲಿ, ಏನೋ ಆಕ್ಸಿಡೆಂಟ್ ಆಯಿತು, ಏನೋ ಈಗ ನೋಡಿ ಕ್ಯಾನ್ಸರ್ ಅಂತೂ ತುಂಬ ಒಂಥರ ಅಣಬೆ ಥರ ಬೆಳೀತಾ ಇದೆ, ಕ್ಯಾನ್ಸರ್ ಆಗಲಿ ಡಯಾಬಿಟಿಸ್ ಆಗಲಿ. ಓಕೆ, ಆ ಟೈಮಲ್ಲಿ ನಿಮಗೆ ಟ್ರೀಟ್ಮೆಂಟಿಗೆ, ಓಕೆ, ಸೊ ಫಸ್ಟು ಹಾರ್ಟ್ ಸರ್ಜರಿ ಮಾಡಬೇಕಂದ್ರೆ 3 ಲಕ್ಷ ರೂಪಾಯಿ ಬೇಕಾಗಿತ್ತು, ಈಗ 7 ಲಕ್ಷ ರೂಪಾಯಿ ಬೇಕು. ಕ್ಯಾನ್ಸರ್ಗೆ 5 ಲಕ್ಷ ಬೇಕಾಗುತ್ತೆ, ಈಗ 15 ಕಡಿಮೆ ಆಗುತ್ತೆ. ಓಕೆ, ಸೊ 15ರಿಂದ 30 ಲಕ್ಷ ತನಕ, 40 ಲಕ್ಷ ತನಕ ದುಡ್ಡು ಬೇಕಾಗುತ್ತೆ. ಓಕೆ, ಹೆಲ್ತ್ ಇನ್ಶೂರೆನ್ಸ್ ಇತ್ತಪ್ಪ ಅಂದರೆ ಇವೆಲ್ಲ ನೀವು ರೈಡರ್ ಆ್ಯಡ್ ಮಾಡಿದ್ರಿ ಅಂದರೆ, ಓಕೆ, ಸೊ ಹೆಲ್ತ್ ಇನ್ಶೂರೆನ್ಸ್ಗೆ ರೈಡರ್ ಲೈಕ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅವೆಲ್ಲ ಆ್ಯಡ್ ಮಾಡಿದ್ರಿ ಅಂದರೆ ನಿಮಗೆ ಕ್ಯಾಶ್ಲೆಸ್ ಹಾಸ್ಪಿಟಲೇಷನು, ಫ್ಯಾಮಿಲಿ ಪ್ರೋಟರ್ ಪ್ಲಾನ್ಸು, ಕ್ರಿಟಿಕಲ್ ಇಲ್ನೆಸ್ ಕವರೇಜು, ಟ್ಯಾಕ್ಸ್ ಬೆನಿಫಿಟ್ಟು, ಅಫೋರ್ಡೆಬಲ್ ಪ್ರೀಮಿಯಮು, ಪ್ರೀ ಅಪ್ರೂವ್ ಹಾಸ್ಪಿಟಲೇಷನ್, ಇವೆಲ್ಲ ಬೆನಿಫಿಟ್ ಇರುತ್ತೆ ನಿಮಗೆ. ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೇಷನ್ ಏನು ಎಕ್ಸ್ಪೆನ್ಸಸ್ ಆಗುತ್ತಲ್ಲ, ಸೊ ಮೆಡಿಕಲ್ಸ್ ಟೆಸ್ಟಿಂಗು, ಲ್ಯಾಬ್ರೇಟರಿ ಟೆಸ್ಟಿಂಗು ಅವೆಲ್ಲ ನಿಮಗೆ ರಿಫಂಡ್ ಆಗುತ್ತೆ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಫಾರ್ ಎನಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಈವನ್ ಫಾರ್ ರಿಚ್ ಫ್ಯಾಮಿಲಿ. ಓಕೆ, ಸೊ ಶ್ರೀಮಂತರು ಬಡವರಾಗಿ ಟೈಮ್ ಹಿಡಿಯಲ್ಲ, ಬಡವರು ಶ್ರೀಮಂತರಾಗಿ ತುಂಬ ಟೈಮ್ ಹಿಡಿಯುತ್ತೆ. ಓಕೆ, ಸೊ ಆದರೆ ಶ್ರೀಮಂತ ಬಡವರಾಗಿ ಟೈಮ್ ಹಿಡಿಯಲ್ಲ. ಯಾಕಪ್ಪ ಅಂತಂದರೆ ಅವ್ರ ಹತ್ರ ಈ ಪ್ಲಾನಿಂಗ್ ಇರಲಿಲ್ಲ ಅಂದರೆ. ಓಕೆ, ಈ ಪ್ಲಾನಿಂಗ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಅದಾದಮೇಲೆ ಕಮ್ ಟು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಈಸ್ ಲೈಫ್ ಇನ್ಶೂರೆನ್ಸ್. ವಾಟ್ ಮ್ಯಾಟರ್ಸ್ ಮೋಸ್ಟ್, ಯುವರ್ ಫ್ಯಾಮಿಲಿ ಈಸ್ ಎ ನಾನ್ ನೆಗೋಷಿಯಬಲ್. ಓಕೆ, ನಿಮ್ಮ ಫ್ಯಾಮಿಲಿ ನಾನ್ ನೆಗೋಷಿಯಬಲ್. ಸಿ, ಒಂದು ಫ್ಯಾಮಿಲಿಯಲ್ಲಿ ಬ್ರೆಡ್ ಅರ್ನರ್ದು ಡೆತ್ ಆಯ್ತಪ್ಪ ಅಂತಂದರೆ ದರ್ ಈಸ್ ಎ ಲಾಸ್ ಆಫ್ ಇನ್ಕಮ್ ಆ್ಯಂಡ್ ದರ್ ಇಸ್ ಲಾಸ್ ಆಫ್ ಎಮೋಷನ್ಸ್. ಎಮೋಷನ್ ಲಾಸ್ ಎಷ್ಟು ದಿವಸ ಇರುತ್ತೆ? 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ. ಒಂದು ಮನೇಲಿ ಫೋಟೋ ಹಾಕ್ತಾರೆ, ಪೂಜೆ ಮಾಡ್ತಾರೆ, ಮುಗಿದೋಯ್ತು. ಬಟ್ ಫೈನಾನ್ಷಿಯಲ್ ಲಾಸ್ ಏನಿರುತ್ತಲ್ಲ, ಇನ್ಕಮ್ ಲಾಸ್ ಏನಿರುತ್ತಲ್ಲ, ಅದನ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಓಕೆ, ಒಬ್ಬ ಬ್ರೆಡ್ ವಿನ್ನರ್ ಫ್ಯಾಮಿಲಿಯಲ್ಲಿ ಸತ್ತಪ್ಪ ಅಂದರೆ, ತೀರ್ಕೆಂದ್ರಪ್ಪ ಅಂದರೆ ಏನರ ಬರೀ ಡೆತ್ ಅಷ್ಟೇ ಅಲ್ಲ, ಈಗ ಆಕ್ಸಿಡೆಂಟ್ ಆಗಿ, ಕ್ರಿಟಿಕಲ್ ಇಲ್ನೆಸ್ ಆಗಿ, ಅಥವಾ ಮೇನ್ ಬಾಡಿ ಪಾರ್ಟ್ಸ್ ಲಾಸ್ ಮಾಡ್ಕೊಂಡು ಒಂದು ಲಯಬಿಲಿಟಿ ಆಗಿ ಮನೆಯಲ್ಲಿ ಇರೋರು ಎಷ್ಟೋ ಜನ ಇರ್ತಾರೆ. ನಿಮ್ಮ ಹತ್ರ ಆಗ ಪ್ರಾಪರ್ ಇನ್ಶೂರೆನ್ಸ್ ಕವರ್ ಇಲ್ಲ ಅಂತಂದರೆ ಅವಾಗ ಫ್ಯಾಮಿಲಿ ಸೆಕ್ಯೂರಿಟಿ ಎಲ್ಲ ಹೋಗಿ ಕರೋಡಪತಿ ಆಲ್ಸೋ ಬಿಕಮ್ ರೋಡಪತಿ. ಓಕೆ, ಸೊ ಆದ್ದರಿಂದ ಈ ಲೈಫ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು. ಯಾರೋ ಒಬ್ಬ ರಿಲೇಷನ್ ಬಂದು ನಿಮಗೆ ಒಂದು ಯಾವುದೋ ಒಂದು ಪ್ಲಾನ್ ಕೊಡ್ತಾರೆ, ಅದು ತಗೊಂತೀರಾ, ದಟ್ ಈಸ್ ಎ ಕಂಪ್ಲೀಟ್ಲಿ ಮಿಸ್ ಸೆಲ್ಲಿಂಗ್. ಓಕೆ, ಸೊ ಜಸ್ಟ್ ರಿಲೇಷನ್ ನೋಡಿಬಿಟ್ಟು ಅವ್ರಿಗೆ ಬೆನಿಫಿಟ್ ಆಗಲಿ ಅಂತ ನೀವು ಪಾಲಿಸಿ ತಗೊಂಡ್ರೆ ನಿಮ್ಮ ಕಾಲಿಗೆ ನೀವೇ ಸುತ್ತಿಗೆ ತಗೊಂಡು ಹೊಡ್ಕೊಂಡಂಗಾಗುತ್ತೆ. ಯಾಕಪ್ಪ ಅಂದರೆ ನನ್ನ ಒಬ್ಬ ಫ್ರೆಂಡ್ ರೀಸೆಂಟ್ಲಿ ಬೆಳಗಾವಿಯಲ್ಲಿ, ಸೊ ಹಿ ಯೂಸ್ ಟು ಪೇ 2 lakh rupees ಪ್ರೀಮಿಯಮ್ ಎವ್ರಿ ಮಂತ್. 2 lakh rupees premium every month. And how much insurance cover he was having? He was having hardly cover of 20 or 30 lakh rupees. I don't remember. 20-30 ಲಕ್ಷ ಕವರ್ಗೆ 2 ಲಕ್ಷ ರೂಪಾಯಿ ಪ್ರೀಮಿಯಂ ತುಂಬ್ತಾ ಇದ್ರು. ಐ ಥಿಂಕ್ 50 ಲಕ್ಷ ಇರ್ಬೋದು. ಸೊ ಆ ಪ್ರೀಮಿಯಂನ ನಾನು ಎಲ್ಲ ಪಾಲಿಸಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಸಿಂಪಲ್ ಒಂದು ಪ್ಲಾನ್ ಕೊಟ್ಟೆ. ಅದರಲ್ಲಿ ಅವ್ರ ಪ್ರೀಮಿಯಂ ಬರೀ 10,000 ಬರುತ್ತೆ ತಿಂಗಳಿಗೆ. ಓಕೆ, ಕವರು 2 ಕೋಟಿ ರೂಪಾಯಿ. ಓಕೆ, ಪ್ಲಸ್ ಅದ್ರ ಜೊತೆಗೆ ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಯಿತು, ಅವ್ರ ವೆಲ್ತ್ ಕ್ರಿಯೇಷನ್ ಡಬಲ್ ಆಯಿತು. ಮತ್ತು ಅವರು ಅನ್ನೆಸರಿ ವೇಸ್ಟೇಜ್ ಅನ್ನೆಸರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತಲ್ಲ, ಅದು ನಿಂತೋಯ್ತು.
ಯಾಕಂದ್ರೆ ಇದರಲ್ಲಿ ವೆನ್ ಯು ಟಾಕ್ ಟು ಮೀ ಅಬೌಟ್ ದ ಇನ್ಶೂರೆನ್ಸ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್, ಡೋಂಟ್ ವರಿ ಅಬೌಟ್ ದಟ್. ಓಕೆ, ನಿಮ್ಗೆ ಏನಾರ ಬೇಕಪ್ಪ ಇದ್ರ ಬಗ್ಗೆ ಗೈಡೆನ್ಸ್ ಬೇಕಪ್ಪ ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇನ್ಕಮ್ ರಿಪ್ಲೇಸ್ಮೆಂಟ್. ಅದ್ರ ಜೊತೆಗೆ ಚೈಲ್ಡ್ ಫ್ಯೂಚರ್, ಈಗ ಮಕ್ಕಳ ಎಜುಕೇಶನ್ ಆಗಲಿ, ಮ್ಯಾರೇಜ್ ಗೋಲ್ಸ್ ಆಗಲಿ, ಸೊ ಅವೇನಪ್ಪ ದುಡ್ಡು ನೀವು ಇನ್ವೆಸ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಇನ್ಶೂರೆನ್ಸ್ ಮುಖಾಂತರ ಮಾಡ್ಬೋದು. ಇದು ಲಾಂಗ್ ಟರ್ಮ್ ಗೋಲ್, ಇವೆಲ್ಲ ಶಾರ್ಟ್ ಟರ್ಮ್ ಗೋಲ್ ಅಲ್ಲ. ಓಕೆ, ಸೊ ರಿಟೈರ್ಮೆಂಟ್ಗೆ, ಸೊ ಯೂನಿಟ್ ಲಿಂಕ್ ಪ್ಲಾನ್ ಆಗಲಿ, ಎಂಡೋಮೆಂಟ್ ಪ್ಲಾನ್ ಆಗಲಿ, ಅವು ರಿಟೈರ್ಮೆಂಟ್ ಕಾರ್ಪಸ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು 2005 HDFC ಜಾಬ್ ಮಾಡುವಾಗ ಆ ಟೈಮಲ್ಲಿ ನಾನು ಯಾರ್ಯಾರಿಗೆ ಯೂನಿಟ್ ಲಿಂಕ್ ಪ್ಲಾನ್ ಕೊಟ್ಟಿದ್ದೇನಲ್ಲ, ಸೊ ಇಟ್ಸ್ ಅಮೇಜಿಂಗ್ ರಿಟರ್ನ್ಸ್. ಅದು ನಾನು ಇಲ್ಲಿ ತೋರ್ಸೋಕ್ಕಾಗಲ್ಲ ನಿಮಗೆ. ನನ್ನ ಫ್ರೆಂಡ್ ದುಬೈಲಿದ್ದಾನೆ, ಸೊ ಅವನಿಗೆ ಬರೀ 2009 ಐ ಥಿಂಕ್ 2009-8 1,00,000 ಸಿಂಗಲ್ ಪ್ರೀಮಿಯಂ ಪಾಲಿಸಿ ಕೊಟ್ಟಿದ್ದೆ, ಸಿಂಗಲ್ ಪ್ರೀಮಿಯಂ ಯೂನಿಟ್ ಲಿಂಕ್ ಪ್ಲಾನ್. ಓಕೆ, ಆ ಪ್ಲಾನ್ ಬಂದ್ಬಿಟ್ಟು ಅವನಿಗೆ 9 ಲಕ್ಷ ರಿಟರ್ನ್ ಕೊಡ್ತಾ ಇದೆ. ಓಕೆ, 1 ಲಕ್ಷ ಇನ್ವೆಸ್ಟ್ಮೆಂಟ್ 9 ಲಕ್ಷ ರಿಟರ್ನ್ ಕೊಡ್ತಾ ಇದೆ. ಇದು ಯೂನಿಟ್ ಲಿಂಕ್ ಪ್ಲಾನ್. ನೀವು ಹೇಳ್ಬೋದು ಅದು ಹೆಂಗೆ ಇನ್ಶೂರೆನ್ಸ್, ಯಾವ ಇನ್ಶೂರೆನ್ಸ್ ಪ್ಲಾನಲ್ಲಿ ನಿಮ್ಗೆ ಅಷ್ಟು ರಿಟರ್ನ್ ಕೊಟ್ಟಿದ್ರೆ ಹೇಳಿ ನೋಡೋಣ. ಓಕೆ, ಸೊ ಇದು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಫಸ್ಟ್. ಇನ್ಶೂರೆನ್ಸ್ ಈಸ್ ನಾಟ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಪ್ರೊಟೆಕ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಆ ರೀತಿ ಇರುತ್ತೆ. ಅದಾದ್ಮೇಲೆ ರಿಟೈರ್ಮೆಂಟ್ ಪ್ಲಾನಿಂಗ್. ಈಗ ನೋಡಿ, ಕರೆಂಟ್ ಮಂತ್ಲಿ ಎಕ್ಸ್ಪೆನ್ಸಸ್ 50,000 ಇತ್ತಪ್ಪ ಅಂದ್ರೆ ಬರ್ಬರ್ತಾ ಇನ್ಫ್ಲೇಷನ್ ಜೊತೆಗೆ ಅದು ಎಕ್ಸ್ಪೆನ್ಸಸ್ ಎಟ್ ದ ಏಜ್ ಆಫ್ 60 ಇಟ್ ವಿಲ್ ಹೌ ಮಚ್ 2.15 lakh rupees ಆಗುತ್ತೆ. ಓಕೆ, ಇದಕ್ಕೆ ನಿಮಗೆ ಅಟ್ಲೀಸ್ಟ್ 6 ಕೋಟಿ ರೂಪಾಯಿ ಕಾರ್ಪಸ್ ಬೇಕಾಗುತ್ತೆ. ಈಗ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ 50,000 ಇದೆ ಅಂದ್ರೆ ರಿಟೈರ್ಮೆಂಟ್ ಆದ್ಬಿಟ್ಲೆ ನಿಮಗೆ ಕಡಿಮೆ ಅಂದ್ರೆ ನಿಮಗೆ 2.5 ಲಕ್ಷ ರೂಪಾಯಿ ತನಕ ನಿಮಗೆ ದುಡ್ಡು ಬೇಕಾಗುತ್ತೆ. ಈ 2 ಲಕ್ಷ ರೂಪಾಯಿ ನಿಮಗೆ ಮಂತ್ಲಿ ಇನ್ಕಮ್ ಬೇಕಪ್ಪ ಅಂದ್ರೆ ನಿಮ್ಮ ಹತ್ರ 6 ಕೋಟಿ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇರಬೇಕು. ಈ 6 ಕೋಟಿಗೆ ನೀವು ಎಲ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಕೊಡೋದೇ ನನ್ನ ಕೆಲಸ. ಓಕೆ, ಹೌ ಟು ರಿಟೈರ್ ರಿಚ್, ಸ್ಟಾರ್ಟ್ ಸಿಪ್ ಅರ್ಲಿ, ಇನ್ಕ್ರೀಸ್ ಸಿಪ್ ಇಯರ್ಲಿ, ಇನ್ವೆಸ್ಟ್ ಇನ್ ಇಕ್ವಿಟಿ ಮ್ಯೂಚುವಲ್ ಫಂಡ್, ಬೈ ಟರ್ಮ್ ಇನ್ಶೂರೆನ್ಸ್, ರಿವ್ಯೂ ಆನ್ಯುವಲಿ. ಸೊ ಎವ್ರಿ ಇಯರ್ ಯು ಹ್ಯಾವ್ ಟು ರಿವ್ಯೂ ಯುವರ್ ಇನ್ವೆಸ್ಟ್ಮೆಂಟ್ಸ್. ಇದೆಲ್ಲ ಗೈಡೆನ್ಸ್ ಸಪೋರ್ಟ್ ನಮ್ಮ ಹತ್ರ ಎಕ್ಸ್ಪರ್ಟೈಸ್ ಟೀಮ್ ಇದೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ವಿ ಹ್ಯಾವ್ ಎ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಫ್ರಮ್ ದಿ ಎಕ್ಸ್ಪರ್ಟ್, ಅದು ನಿಮಗೆ ಸಪೋರ್ಟ್ ಸಿಗುತ್ತೆ. ನಿಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ನಿಮಗೆ ಸಪೋರ್ಟ್ ಸಿಗುತ್ತೆ. ಓನ್ಲಿ ಥಿಂಗ್ ಯು ನೀಡ್ ಟು ಡಿಸ್ಕ್ಲೋಸ್ ವಾಟ್ ಯು ವಾಂಟ್, ಹೌ ಮಚ್ ಯು ವಾಂಟ್, ಹೌ ಲಾಂಗ್ ಯು ವಾಂಟ್. ಓಕೆ, ಸೊ ಇದನ್ನ ನಾವು 1-to-1 ಡಿಸ್ಕಸ್ ಮಾಡಿ ಫೈನಾನ್ಷಿಯಲ್ ಪ್ಲಾನಿಂಗ್ನ ಪ್ರಾಪರ್ ಆಗಿ ಮಾಡ್ಬೋದು. ಓಕೆ, ಸೊ ಚೈಲ್ಡ್ ಎಜುಕೇಶನ್ ಪ್ಲಾನಿಂಗ್ ನೋಡೋದಾದ್ರೆ ಎಜುಕೇಶನ್ ಕಾಸ್ಟ್ ಟ್ರಿಪ್ಲಿಂಗ್ ಬೈ 2040. ಓಕೆ, ಸೊ ಇಂಜಿನಿಯರಿಂಗಿಗೆ ಈ 10 ಲಕ್ಷ ರೂಪಾಯಿ ಬೇಕಾಗಿದ್ದು 28 ಲಕ್ಷ ರೂಪಾಯಿ ಆಗುತ್ತೆ. MBBSಗೆ 50 ಲಕ್ಷ ಬೇಕಾಗಿದೆ, ಈಗ ಆಲ್ರೆಡಿ 1.4 crore ತನಕ ಹೋಗಿದೆ. MBAಗೆ 20 ಲಕ್ಷ ಬೇಕಾಗಿದೆ, 56 ಲಕ್ಷ ಬೇಕಾಗುತ್ತೆ. ಸೊ ಎಜುಕೇಶನ್ ಕಾಸ್ಟ್ ಸಹ ತುಂಬಾ, until unless your child is genius, he get government admission or scholarship and all those things, there is no problem. Okay, ಸೊ ಎಲ್ಲರೂ ಜೀನಿಯಸ್ ಆಗಕ್ಕಾಗಲ್ಲ, ಎಲ್ಲರಿಗೂ ಫ್ರೀ ಸೀಟ್ ಸಿಗಕ್ಕಾಗಲ್ಲ. ಆದ್ರಿಂದ ಸೊ ಯು ಹ್ಯಾವ್ ಟು ಪ್ಲಾನ್ ಚೈಲ್ಡ್ ಸಿಪ್ ಫ್ರಮ್ ಬರ್ತ್. ಯಾಸ್ ಸೂನ್ ಆಸ್ ನಿಮ್ಮ ಮಗು ಹುಟ್ಟಿದ ಕೂಡಲೇ ಫಸ್ಟ್ ಕೆಲಸ ಏನು ಮಾಡಬೇಕು, ಸಿಪ್ ಮಾಡಬೇಕು. ನೀವು ಸುಕನ್ಯಾ ಸಮೃದ್ಧಿ ಅವೆಲ್ಲ ತಗೊಂತೀರಲ್ಲ, ಸೊ ಅದ್ರ ಜೊತೆಗೆ ಒಂದು ಮ್ಯೂಚುವಲ್ ಫಂಡ್ ಮಾಡಿ. ಸುಕನ್ಯಾ ಸಮೃದ್ಧಿಗೆ ಗ್ಯಾರಂಟಿಡ್ ರಿಟರ್ನ್. ಓಕೆ, ಸೊ 8% 8.5% ರಿಟರ್ನ್ ಸಿಗುತ್ತೆ. ಬಟ್ ಅದ್ರ ಜೊತೆಗೆ ನೀವು ಮ್ಯೂಚುವಲ್ ಫಂಡ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಒಳ್ಳೆ ರಿಟರ್ನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಎಜುಕೇಶನ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್. ಓಕೆ, ಸೊ ಐ ಡೋಂಟ್ ಅಗ್ರಿ ವಿತ್ ದಿಸ್. ಸ್ಟಿಲ್ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಡೂ ದಿಸ್. ಚೈಲ್ಡ್ ವಿಲಿ ಪ್ಲಾನ್ ಒಳ್ಳೇದು, ಸುಕನ್ಯಾ ಸಮೃದ್ಧಿ ನಾ ಹೇಳಿದೆ, PPF ಫಾರ್ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್, ಟರ್ಮ್ ಇನ್ಶೂರೆನ್ಸ್ ಆಸ್ ಎ ಬ್ಯಾಕಪ್. ಓಕೆ, ನಿಮಗೆ ಏನಾರ ಪ್ರಾಬ್ಲಮ್ ಆತಪ್ಪ ಅಂದ್ರೆ ನಿಮ್ಮ ಮಗುವನ್ನ ನಿಮ್ಮ ಇನ್ಶೂರೆನ್ಸ್ ಕಂಟಿನ್ಯೂ ಆಗಬೇಕು, ಅವ್ರ ಚೈಲ್ಡ್ ಎಜುಕೇಶನ್ ಕಂಪ್ಲೀಟ್ ಆಗಬೇಕು ಅಂತಂದು ನಮ್ಮ ಹತ್ರ ತುಂಬಾ ಪ್ಲಾನ್ ಇದಾವೆ, ಚೈಲ್ಡ್ ಪ್ಲಾನ್. ಸೊ ಇನ್ ಕೇಸ್ ಆಫ್ ಡೆತ್ ವಾಟ್ ಹ್ಯಾಪನ್ಸ್, ಈ ಸರ್ವೈವಲ್ ವಾಟ್ ಹ್ಯಾಪನ್ಸ್, ಆ ರೀತಿ. ಸೊ ಅದನ್ನು ಸಹ ನಾನು ನಿಮಗೆ ಬರೀ ಒಂದು ಕಂಪ್ನಿಯಿಂದ ಅಲ್ಲ, ನಿಮ್ಗೆ ಯಾವ ಕಂಪ್ನಿ ಇನ್ಶೂರೆನ್ಸ್ ಬೇಕು ಆ ಕಂಪ್ನಿ ಇನ್ಶೂರೆನ್ಸ್ ನಾ ಕೊಡ್ಬೋದು. ಓಕೆ, ಸೊ ಐ ಆಮ್ ಎ certified POSP insurance advisor. Okay, so you no need to worry about that. Any company you want, ask me, but you need to get the proper solution. That is very important. Okay, ಈಗ ನಾ ಹೇಳಿದೆ PMS ಸರ್ವಿಸು ದರ ಮಿನಿಮಮ್ ಇನ್ವೆಸ್ಟ್ಮೆಂಟ್ 50 ಲಕ್ಷ ಬೇಕಾಗುತ್ತೆ. ಸೊ ಯಾರು ಸೀರಿಯಸ್ ಇನ್ವೆಸ್ಟರ್ ಇದಿಲ್ಲ, ಸೊ ನಾಟ್ ಓನ್ಲಿ ಇನ್ ಇಂಡಿಯಾ, ಸೊ ದೇ ಇನ್ವೆಸ್ಟ್ ಅಕ್ರಾಸ್ ದಿ ವರ್ಲ್ಡ್. ಓಕೆ, ಇಡೀ ಜಗತ್ತಲ್ಲಿ ಇನ್ವೆಸ್ಟ್ ಮಾಡಿ 50 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಡ್ ಬೈಯಿಂಗ್ ಒನ್ ಸೈಟ್. ಓಕೆ, ಸೊ ನಿಮ್ಮ ರಿಟರ್ನ್ಸ್ನ ಮ್ಯೂಚುವಲ್ ಫಂಡ್ಗಿಂತ ಜಾಸ್ತಿ ಮಾಡಿಕೊಡೋ ಜವಾಬ್ದಾರಿ ಈ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗೆ ಇರುತ್ತೆ. ಅದನ್ನು ಸಹ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಐ ವಿಲ್ ಅಸಿಸ್ಟ್ ವಿತ್ ಮೈ PMS ಟೀಮ್. ಆ PMS ಟೀಮ್ ನಿಮಗೆ ಹೆಲ್ಪ್ ಮಾಡಿ ನಿಮ್ಮನ್ನ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ವೈ ಯು ಶುಡ್ ಚೂಸ್ ಮೀ. ಓಕೆ, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್. ಸೊ ಐ ಆಮ್ ಎ NISM NSE MP certified, regulated, licensed, trustworthy professional, 20 years of experience. ಇದೆಲ್ಲ ಸರ್ಟಿಫಿಕೇಶನ್ ಜಸ್ಟ್ ಟು ಹೆಲ್ಪ್ ಯು, ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ಈಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಓಕೆ, ಅಂಡ್ ಪರ್ಸನಲೈಸ್ಡ್ ಸೊಲ್ಯೂಷನ್ ಬೇಸ್ಡ್ ಆನ್ ಯುವರ್ ಗೋಲ್ ಅಂಡ್ ನೀಡ್, goal based investing, because I am expert in this. I worked in HDFC Life and Standard Chartered Bank and Birla Sun Life as a
ಫೈನಾನ್ಷಿಯಲ್ ಡಾಕ್ಟರ್. ಓಕೆ, ಸೊ ನಿಮ್ಗೆ ಏನೋ ಪ್ರಾಬ್ಲಮ್ ಅಂದರೆ ಡಾಕ್ಟರ್ ಹತ್ರ ಹೋಗಿರಲ್ಲ, ಅದೇ ರೀತಿ ನಾನು ಫೈನಾನ್ಷಿಯಲ್ ಡಾಕ್ಟರ್ ಥರ ಕೆಲಸ ಮಾಡ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಸಪೋರ್ಟ್, ಟ್ರಸ್ಟೆಡ್ ಬೈ ಇನ್ವೆಸ್ಟರ್ಸ್, hundreds of satisfied across India. So I have many clients who invested with me, and I have a good portfolio. And also across the world now I am training in the stock market. So I have more than 200 students which are registered under Udemy and giving highest rating for my training. Okay, so ಇಷ್ಟೆಲ್ಲ ಇದ್ಮೇಲೂ ನೀವು ನನ್ನ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ಯಾರ್ದು ಹತ್ರ ಹೋಗಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ, ಸೊ ಇಟ್ಸ್ ಅಪ್ ಟು ಯು. ಓಕೆ, so these are the client success stories. I wanted to share some videos, but due to some other personal things, I don't want to share that. Still, I am showing you the success story. Okay, so free financial health checkup exclusively for the next 20 rich. ಯಾರು ಡೈರೆಕ್ಟ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕಂಪ್ಲೀಟ್ ಫ್ರೀ ಫೈನಾನ್ಷಿಯಲ್. ಎನಿವೇ ಐ ಗಿವ್ ದಿಸ್ ಫ್ರೀ ಫೈನಾನ್ಷಿಯಲ್ ಚೆಕಪ್, ಪ್ಲಸ್ ಐ ಗಿವ್ ಫ್ರೀ ಟ್ರೈನಿಂಗ್. ಯು ಡೋಂಟ್ ವರಿ ಅಬೌಟ್ ದಟ್. ಫಸ್ಟ್ ಬಿ ರೆಡಿ ಟು ಸ್ಟಾರ್ಟ್ ಯುವರ್ ಪ್ಲಾನಿಂಗ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ your financial future starts today. Take action before it too late. Okay, so ಹೆಲ್ತ್ ಹಾಳಾದ್ಮೇಲೆ ಹೆಲ್ತ್ ಇನ್ಶೂರೆನ್ಸ್ ತಗೊಳೋದಲ್ಲ, ಲೈಫ್ ಹೋದ್ಮೇಲೆ ಲೈಫ್ ಇನ್ಶೂರೆನ್ಸ್ ತಗೊಳಕ್ಕಾಗಲ್ಲ, ಟೈಮ್ ಹೋದ್ಮೇಲೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇದು ಹೇಳ್ತಾ ನನ್ನ ಈ ಪ್ರೆಸೆಂಟೇಷನ್ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ಪ್ರೆಸೆಂಟೇಷನ್ ಇಷ್ಟ ಆಗಿತ್ತಪ್ಪ ಅನ್ನೋದಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲದ್ರೂ ಸಹ ಏನೂ ಪ್ರಾಬ್ಲಮ್ ಇಲ್ಲ, ಒಂದು ಶೇರ್ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಪ್ಪ ಅಂದರೆ ಎಷ್ಟೋ ಜನಕ್ಕೆ ಪ್ರಾಪರ್ ಅಡ್ವೈಸ್ ಸಿಗಲ್ಲ, ಸೊ ಅವರು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಆದ್ದರಿಂದ ಯು ಮಸ್ಟ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಲೈಕ್ ದಿಸ್. ಥ್ಯಾಂಕ್ ಯು.